ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಇಲ್ಲಿ ತಯಾರಿಯನ್ನು ನಡೆಸುತ್ತಿರುವಂತಹ 5ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಕ್ವಶನ್ ಪೇಪರ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತಾವು ಇಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂದರೆ ಇಲ್ಲಿ ಇಂತಹ ಗದ್ಯ ಭಾಗಗಳನ್ನು ತಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೀವುಗಳು ಕೂಡ ನೋಡಿರ್ತೀರಿ, ಈ ಬಾರಿಯ ಸಿಲೆಬಸನ್ನು ಬದಲಾವಣೆ ಮಾಡಿದ್ದಾರೆ. ಆದರೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. ಅಲ್ಲಿ 4 ಪ್ಯಾರಾಗ್ರಾಫ್ಗಳನ್ನು ಕೊಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳಿರ್ತಾವೆ. ಅವೆಲ್ಲವೂ ಕೂಡ ಆಬ್ಜೆಕ್ಟಿವ್ ಟೈಪ್ ಆಗಿರ್ತಾವೆ. ಹಾಗಾದರೆ ಇದು 2008ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ ವಿದ್ಯಾರ್ಥಿಗಳೇ, ನೆನಪಿಟ್ಕೊಂಬಿಡಿ. ಹಾಗಾದರೆ ಇಲ್ಲಿ ನೋಡೋಣ, ಮೊದಲನೇದಾಗಿ ತಾವು ಇಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂದರೆ ಕೊಟ್ಟಿರುವ ಪ್ಯಾರಾಗ್ರಾಫ್ ಇಲ್ಲಿ ಓದ್ಕೋಬೇಕು. ಫಸ್ಟ್ ಸ್ಟೆಪ್ ಇದು. ಈ ಸ್ಟೆಪ್ಪನ್ನು ತಾವು ಫಾಲೋ ಮಾಡಬೇಕು. ಹಾಗಾದರೆ ನೋಡೋಣ, ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಸ್ವಾಮಿ ದಯಾನಂದರು ಬಹುದೊಡ್ಡ ಸಂತ. ಒಂದು ದಿನ ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿದ ಬಳಿಕ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದರು. ವಿರುದ್ಧ ದಿಕ್ಕಿನಿಂದ ಮನುಷ್ಯನು ಬಂದನು. ಅವನಿಗೆ ಸ್ವಾಮೀಜಿಯ ಹಿರಿಮೆ ತಿಳಿದಿರಲಿಲ್ಲ. ಅವನು ಸ್ವಾಮೀಜಿಯನ್ನು ಹೆಸರಿನಿಂದ ಕರೆಹತ್ತಿದ. ಸ್ವಾಮೀಜಿ ಅವನ ಬೈಗುಳಗಳನ್ನು ಅಲಕ್ಷಿಸಿದರು. ಅದೇ ಸಮಯದಲ್ಲಿ ಅಲ್ಲೊಬ್ಬ ಅಪರಿಚಿತನು ಬಂದನು. ಅವನು ಸ್ವಾಮೀಜಿಗೆ ಹೀಗೆ ಹೇಳಿದನು: ಈ ಮನುಷ್ಯನು ನಿಮ್ಮನ್ನು ತುಂಬ ಹೊತ್ತಿನಿಂದ ಬೈಯುತ್ತಿರುವನು. ನೀವು ಇಷ್ಟು ಗಟ್ಟಿಯಾಗಿರುವಾಗ ಇದನ್ನೇಕೆ ತಾಳಿಕೊಂಡಿರುವಿರಿ? ಅವನಿಗೆ ಒಂದು ಹೊಡೆತ ನೀಡಿ. ಸ್ವಾಮೀಜಿ ನಗೆಯೊಂದಿಗೆ ಹೇಳಿದ: ಪ್ರಿಯ ಗೆಳೆಯ, ಯಾರಾದರೂ ಏನನ್ನಾದರೂ ನಿನಗೆ ಕೊಟ್ಟಾಗ ನೀನು ಸ್ವೀಕರಿಸದೇ ಇದ್ದರೆ ಏನಾಗುತ್ತದೆ? ಅದು ಕೊಡುವವನಲ್ಲಿಯೇ ಉಳಿಯುತ್ತದೆ ಎಂದು ಉತ್ತರಿಸಿದನು. ಸ್ವಾಮೀಜಿ ಹೇಳಿದರು: ನೀನು ಸರಿ, ನಾನು ಅವನ ಬೈಗುಳಗಳನ್ನು ಸ್ವೀಕರಿಸಲು ನಿರಾಕರಿಸಿದೆ, ಆದುದರಿಂದ ಅದು ಅವನಲ್ಲಿಯೇ ಉಳಿದಿದೆ. ಸ್ವಾಮೀಜಿಯನ್ನು ಬೈದವನು ಅದನ್ನು ಕೇಳಿ ಸ್ವಾಮೀಜಿಯೊಂದಿಗೆ ಕ್ಷಮೆಯನ್ನು ಕೋರಿ ತನ್ನ ತಪ್ಪನ್ನು ಮನ್ನಿಸುವಂತೆ ಪ್ರಾರ್ಥಿಸಿದನು ಅಂತ ಇದೆ. ಓಕೆ, ಇಲ್ಲಿ ನೋಡ್ರಿ ಪ್ರಶ್ನೆಗಳು ಈಗ ಒಂದ್ಸರಿ ಓದ್ಕೊಂಡಲ್ವಾ, ಪ್ರಶ್ನೆಗಳನ್ನು ನೋಡೋಣ. ಸ್ವಾಮಿ ದಯಾನಂದ ಯಾರು? ಒಬ್ಬ ನಾಯಕ, ಒಬ್ಬ ರಾಜಕಾರಣಿ, ಒಬ್ಬ ಪವಿತ್ರ ಮನುಷ್ಯ, ಒಬ್ಬ ಗೆಳೆಯ ಅಂತ ಇದೆ. ನೋಡ್ರಿ, ಇಲ್ಲಿ ಈ ರೀತಿಯ ಕ್ವಶನ್ ಪೇಪರ್ಗಳು ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ ತಮಗೆ, ಇಲ್ಲಿ ಇವು ಹೇಗಿದಾವೆ ಅಂದರೆ ಕ್ವಶನ್ಗಳು ಒಂದು ಅಪ್ಲೈಡ್ ಕ್ವಶನ್ಗಳಿರ್ತಾವೆ ಅಥವಾ ಅನ್ವಯದ ಪ್ರಶ್ನೆಗಳು. ಇದು ಇಲ್ಲಿ ಸ್ವಾಮಿ ದಯಾನಂದರು ನೋಡ್ಬೋದು. ಸ್ವಾಮಿ ದಯಾನಂದರು ಬಹುದೊಡ್ಡ ಸಂತ ಅಂತ ಹೇಳಿದ್ದಾರೆ. ಒಂದು ದಿನ ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿದ ಬಳಿಕ ನೋಡಿದ್ರ ಇಲ್ಲಿ. ಹಾಗಾಗಿ ಈ ರೀತಿಯ ಸೆಂಟೆನ್ಸ್ಗಳು ಕೊಟ್ಟಾಗ ಇಲ್ಲಿ ನಾಯಕ ಅಥವಾ ರಾಜಕಾರಣಿ ಅಥವಾ ಗೆಳೆಯ ಅಲ್ಲ. ಯಾವ್ದು ಆಪ್ಷನ್ ಆಗ್ತದೆ ವಿದ್ಯಾರ್ಥಿಗಳಲ್ಲಿ? ಒಬ್ಬ ಪವಿತ್ರ ಮನುಷ್ಯ ಅಂತ ಆಗುತ್ತದೆ. ವಿರುದ್ಧ ದಿಕ್ಕಿನಿಂದ ಬಂದ ಮನುಷ್ಯ ಏನು ಮಾಡಿದನು? ಸ್ವಾಮೀಜಿಯನ್ನು ಹೊಗಳಿದನು. ಸ್ವಾಮೀಜಿಯನ್ನು ತನ್ನ ಮನೆಗೆ ಆಹ್ವಾನಿಸಿದನು. ಸ್ವಾಮೀಜಿಯನ್ನು ಬೈದನು. ಸ್ವಾಮೀಜಿಯನ್ನು ನೋಡಿ ನಕ್ಕನು. ಓಕೆ, ಇಲ್ಲಿ ನೋಡ್ಬೋದು. ಇಲ್ಲಿ ವಿರುದ್ಧ ದಿಕ್ಕಿನಿಂದ ಒಬ್ಬ ಮನುಷ್ಯ ಬಂದನು. ಅವನಿಗೆ ಸ್ವಾಮೀಜಿ ಹಿರಿಮೆ ತಿಳಿದಿರಲಿಲ್ಲ. ಅವನು ಸ್ವಾಮೀಜಿಯನ್ನು ಹೆಸರಿನಿಂದ ಕರೆಹತ್ತಿದ. ಸ್ವಾಮೀಜಿ ಅವನ ಬೈಗುಳಗಳನ್ನು ಅಲಕ್ಷಿಸಿದರು, ಬೈದ ಅವನು. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಇದೆ ಅಲ್ವಾ, ಇದು ಆನ್ಸರ್ ಆಗುತ್ತದೆ. ಅಪರಿಚಿತನು ಸ್ವಾಮೀಜಿಗೆ ಏನು ಮಾಡಬೇಕೆಂದು ಕೇಳಿದನು. ಬೈಗುಳಗಳನ್ನು ಸಹಿಸಿಕೊಳ್ಳಬೇಕೆಂದು, ಬೈಗುಳಗಳನ್ನು ಸಹಿಸಿಕೊಳ್ಳಬಾರದೆಂದು, ಅವನಿಗೆ ಒಂದು ಹೊಡೆತ ಕೊಡಬೇಕೆಂದು, ಅವನಿಗೆ ಏನನ್ನಾದರೂ ಕೊಡಬೇಕೆಂದು. ನೋಡ್ರಿ, ಇಲ್ಲೇನು ಹೇಳ್ತಾನೆ ಅವನು? ಇಲ್ಲಿ ನೋಡ್ಬೋದು, ಅವನಿಗೆ ಒಂದು ಹೊಡೆತ ನೀಡಿ ಅಂತ ಹೇಳ್ತಾನೆ ನೋಡ್ರಿ. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ವಿದ್ಯಾರ್ಥಿಗಳು. ಬೈಗುಳಗಳಿಗೆ ಸ್ವಾಮೀಜಿ ಏನೆಂದು ಪ್ರತಿಕ್ರಿಯಿಸಿದರು? ಅವರು ಪ್ರತಿಯಾಗಿ ಬೈದರು. ಅವರು ಅವನನ್ನು ಕ್ಷಮಿಸಿದರು. ಅವರು ಅವನ ಪಾದವನ್ನು ಮುಟ್ಟಿದರು. ಅವರು ಅವನನ್ನು ನೋಡಿ ನಕ್ಕರು ಅಂತ ಇದೆ. ಅವ್ರು ಏನು ಮಾಡ್ತಾರಂದರೆ ಕ್ಷಮೆಯನ್ನು ನೀಡಿದರು ಅವರು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ರಿ, ಅದು ಸ್ವಾಮೀಜಿ ನೆಗೆಯೊಂದಿಗೆ ಹೇಳಿದರು: ಪ್ರಿಯ ಗೆಳೆಯ, ಯಾರಾದರೂ ಏನನ್ನಾದರೂ ನಿನಗೆ ಕೊಟ್ಟಾಗ ನೀನು ಸ್ವೀಕರಿಸದೇ ಇದ್ದರೆ ಏನಾಗುತ್ತದೆ? ಈ ರೀತಿ ಕೇಳ್ತಾರೆ ಅವರು. ಅವರು ಕ್ಷಮೆಯನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ನೋಡಿದರೆ ಬಿ ಆಪ್ಷನ್ನು ಆಗುತ್ತದೆ. ಸ್ವಾಮೀಜಿಯಿಂದ ಅಪರಿಚಿತ ಮತ್ತು ಆ ಮನುಷ್ಯ ಕಲಿತ ಪಾಠವನ್ನು ಕ್ಷಮಿಸುವುದರಿಂದ ಇಲ್ಲಿ ಕೆಟ್ಟವನನ್ನು ಕೂಡ ಬದಲಿಸಬಹುದು. ಯಾವನು ಇತರರ ಬಗ್ಗೆ ಕೆಟ್ಟದ್ದನ್ನು ಆಡಬಾರದು. ಒಬ್ಬನು ಸಹನೆಯಿಂದಿರಬೇಕು. ಒಬ್ಬನು ಎಲ್ಲರನ್ನೂ ಪ್ರೀತಿಸಬೇಕು ಅಂತಿದೆ. ಅಲ್ಲಿ ಕ್ಷಮಿಸುವುದರಿಂದ ಕೆಟ್ಟವರನ್ನು ಬದಲಿಸಬಹುದು ಎನ್ನುವಂತಹದ್ದು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನು ಸ್ವಾಮೀಜಿಯವರಿಂದ ತಿಳ್ಕೊಳ್ಬಹುದು ಅಂತ ಈ ಒಂದು ಪ್ಯಾರಾಗ್ರಾಫ್ ತಿಳಿಸುತ್ತದೆ. ಓಕೆ, ಮುಂದಿನ ಒಂದು ಪ್ಯಾರಾಗ್ರಾಫ್ ನೋಡೋಣ. ಇದು ಕೂಡ 2008ರ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ, ಕನ್ನಡ ಪ್ಯಾರಾಗ್ರಾಫ್. ಹಾಗಾದರೆ ವಿದ್ಯಾರ್ಥಿಗಳು ಮೊದಲಿಗೆ ಏನು ಮಾಡಬೇಕು ಅಂದರೆ ಇದನ್ನು ಒಂದು ಸಾರಿ ತಾವು ಓದ್ಕೋಬೇಕು. ಯಾಕಂದರೆ ಇಲ್ಲಿ ತಾವು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂದಾಗ ಇಲ್ಲಿ ಕೊಟ್ಟಿರುವ ಪ್ಯಾರಾಗ್ರಾಫನ್ನು ಫಸ್ಟ್ ಇಲ್ಲಿ ಕನ್ನಡ ವಿಷಯದ ಮಾತ್ರ ಹೇಳ್ತಾ ಇದ್ದೀನಿ. ಮೊದಲಿಗೆ ನೀವು ಇದನ್ನು ಓದ್ಕೋಬೇಕು. ನೋಡ್ರಿ, ಇರುವೆ ಮತ್ತು ಮಿಡತೆ ನೆರೆಹೊರೆಯವರು. ಅವರು ಒಬ್ಬರಿಗಿಂತ
ಇನ್ನೊಬ್ಬರು ಬಹಳ ಭಿನ್ನರಾಗಿದ್ದರು. ಇರುವೆ ಮತ್ತು ಅದರ ಕುಟುಂಬ ದುಡಿಮೆಗಾರರಾಗಿದ್ದರು. ಅವರು ದಿನವಿಡೀ ಬಹಳಷ್ಟು ದುಡಿಯುತ್ತಿದ್ದರು. ಅಕ್ಕಿ, ಹಿಟ್ಟು ಮತ್ತು ಸಕ್ಕರೆಯನ್ನು ಒಟ್ಟುಗೂಡಿಸಿದ್ದವು. ಅವು ಅಗತ್ಯವಿದ್ದಷ್ಟು ತಿಂದು ಉಳಿದಿದ್ದನ್ನು ಸಂಗ್ರಹಿಸಿಟ್ಟವು. ಇರುವೆಗಳಿಗೆ ಉದ್ದೇಶವಿಲ್ಲದೆ ತಿರುಗಾಡಲು ಅಥವಾ ಹರಟೆ ಹೊಡೆಯಲು ಸಮಯವಿರಲಿಲ್ಲ. ಆದರೆ ಮಿಡತೆಗಳು ಅವುಗಳ ಸಮಯದ ಪ್ರತಿ ನಿಮಿಷವನ್ನು ಸಂತೋಷದಿಂದ ಕಳೆದವು. ಹವಾಮಾನ ಉತ್ತಮವಾಗಿರುವಾಗ ಅವು ಸ್ನೇಹಕೂಟಗಳಿಗೆ ಹೋಗಿ ನೃತ್ಯ ಹಾಗೂ ಹಾಡಿನಲ್ಲಿ ಪಾಲ್ಗೊಳ್ಳುತ್ತಿದ್ದವು. ಅವುಗಳು ಇರುವೆಗಳಿಗೆ ಯಾವುದೇ ವಿನೋದವಿಲ್ಲವೆಂದು ಅವುಗಳ ಬಗೆಗೆ ನಗೆಯಾಡುತ್ತಿದ್ದವು. ಆ ಚಳಿಗಾಲವು ಬಹಳ ಚಳಿಯಿಂದ ಕೂಡಿತ್ತು. ಮಿಡತೆಗಳು ಮತ್ತು ಇರುವೆಗಳು ಹೊರಗೆ ಹೋಗಿ ಆಹಾರ ಹುಡುಕುವ ಹಾಗಿರಲಿಲ್ಲ. ಮಿಡತೆಗಳು ಯಾವುದೇ ಆಹಾರ ಸಂಗ್ರಹಿಸದೇ ಇದ್ದುದರಿಂದ ಅವುಗಳಿಗೆ ಆಹಾರವಿರಲಿಲ್ಲ. ಮಿಡತೆಯು ಇರುವೆ ಹತ್ತಿರ ಹೋಗಿ, ದಯವಿಟ್ಟು ನೀವು ನನಗೆ ಸ್ವಲ್ಪ ಆಹಾರ ಕೊಡುವೆಯೇ? ನನ್ನ ಕುಟುಂಬವು ಉಪವಾಸದಲ್ಲಿದೆ ಎಂದಿತು. ಇರುವೆಯು, ಕೊಡಬಹುದು, ಆದರೆ ನಾವು ಶ್ರಮಪಟ್ಟು ದುಡಿದಿದ್ದೇವೆ. ಈ ಆಹಾರವು ನನಗೆ ಮತ್ತು ನನ್ನ ಕುಟುಂಬಕ್ಕೆ ವಸಂತ ಮತ್ತು ಬೇಸಿಗೆ ಕಾಲದಲ್ಲಿ ನೀವೇನು ಮಾಡುತ್ತಿದ್ದೀರಿ ಎಂದಿತು. ಮಿಡತೆಯು, ಹವಾಮಾನ ಉತ್ತಮವಾಗಿತ್ತು, ನಾವು ಎಲ್ಲ ಸಮಯದಲ್ಲಿ ನೃತ್ಯ ಮಾಡಿದೆವು ಹಾಗೂ ಹಾಡಿದೆವು ಎಂದಿತು. ಇರುವೆಯು ಹೀಗೆ ಉತ್ತರಿಸಿತು, ಹಾಗಿದ್ದರೆ ಚಳಿಯಲ್ಲಿ ನೃತ್ಯ ಮಾಡಿ ಹಾಡು ಹಾಡಿ ಶ್ರಮಪಟ್ಟು ಕೆಲಸ ಮಾಡುವುದು ಸುಲಭವಲ್ಲ, ನೆನಪಿಡಿ, ಆದರೆ ಅದರ ಪ್ರತಿಫಲವು ಸಿಹಿಯಾಗಿರುತ್ತದೆ ಅಂತ ಹೇಳುತ್ತದೆ. ಓಕೆ, ನೋಡ್ರಿ ಇಲ್ಲಿ ಇರುವೆಯ ಕುಟುಂಬವು ಸೋಮಾರಿ, ವಿನೋದವನ್ನು ಪ್ರೀತಿಸುವಂಥದ್ದು, ಶ್ರಮಪಟ್ಟು ದುಡಿಯುವಂಥದ್ದು, ನೃತ್ಯ ಮಾಡಲು ಆಸೆ ಪಡುವಂಥದ್ದು ಅಂತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇರುವೆ ಮತ್ತು ಅದರ ಕುಟುಂಬ ದುಡಿಮೆಗಾರರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಹೌದಾ, ಅವರು ದಿನವಿಡೀ ಬಹಳಷ್ಟು ದುಡಿತಾ ಇದ್ರು ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಶ್ರಮಪಟ್ಟು ದುಡಿಯುವಂಥದ್ದು ಇರುವೆಯ ಕುಟುಂಬ. ಚಳಿಗಾಲದ ಅತಿ ಚಳಿಯಲ್ಲಿ ಏನಾಯಿತು? ಮಿಡತೆಗಳು ಸ್ನೇಹಕೂಟಕ್ಕೆ ಹೋದವು. ಮಿಡತೆಗಳಿಗೆ ತಿನ್ನಲು ಬೇಕಾದಷ್ಟಿತ್ತು. ಮಿಡತೆಗಳು ಬೆಚ್ಚಗೆ ಮತ್ತು ಸುಖವಾಗಿದ್ದವು. ಮಿಡತೆಗಳು ಉಪವಾಸದಲ್ಲಿದ್ದವು ಅಂತ ಇದೆ. ನೋಡ್ರಿ, ಚಳಿಗಾಲದ ಅತಿ ಚಳಿಯಲ್ಲಿ ಏನಾಯಿತು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಹವಾಮಾನ ಉತ್ತಮವಾಗಿರುವಾಗ ಸ್ನೇಹಕೂಟಗಳಿಗೆ ಹೋಗಿ ನೃತ್ಯ ಮತ್ತು ಹಾಡಿನಲ್ಲಿ ಪಾಲ್ಗೊಳ್ಳುತ್ತಿದ್ದವು. ಅವುಗಳು ಇರುವೆಗಳಿಗೆ ಯಾವುದೇ ವಿನೋದವಿಲ್ಲವೆಂದು ಅವುಗಳ ಬಗ್ಗೆ ನಗೆಯಾಡುತ್ತಿದ್ದವು. ಆ ಚಳಿಗಾಲವು ಬಹಳ ಚಳಿಯಿಂದ ಕೂಡಿತ್ತು. ನೋಡ್ರಿ, ಮಿಡತೆಗಳು ಮತ್ತು ಇರುವೆಗಳು ಹೊರಗೆ ಹೋಗಿ ಆಹಾರ ಹುಡುಕುವ ಹಾಗಿರಲಿಲ್ಲ. ಮಿಡತೆಗಳಿಗೆ ಯಾವುದೇ ಆಹಾರ ಸಂಗ್ರಹಿಸದೇ ಇದ್ದರಿಂದ ಅವುಗಳಿಗೆ ಆಹಾರ ಇರಲಿಲ್ಲ. ಸೊ ಇಲ್ಲಿ ನೋಡಿದಾಗ ಮಿಡತೆಗಳು ಸ್ನೇಹಕೂಟಕ್ಕೆ ಹೋದವು. ಮಿಡತೆಗಳಿಗೆ ತಿನ್ನಲು ಬೇಕಾದಷ್ಟಿತ್ತು. ಮಿಡತೆಗಳು ಬೆಚ್ಚಗೆ ಹಾಗೂ ಸುಖವಾಗಿದ್ದವು. ಮಿಡತೆಗಳು ಉಪವಾಸದಲ್ಲಿದ್ದವು. ಸೊ ಅಲ್ಲಿ ಆಹಾರ ಇಲ್ಲದ ಕಾರಣಕ್ಕಾಗಿ ಅವು ಉಪವಾಸದಲ್ಲಿ ಇದ್ದವು. ವಿದ್ಯಾರ್ಥಿಗಳು ಇಲ್ಲಿ ಇಂತಹ ಪ್ರಶ್ನೆಗಳು ಕೆಲವು ಸಾರಿ ಪ್ಯಾರಾಗ್ರಾಫ್ದಲ್ಲಿ ಇಲ್ಲದೇ ಇರುವಂತಹ ಕ್ವಶನ್ಗಳು ಬರ್ತಾವೆ. ಆದ್ದರಿಂದ ತಾವು ಏನು ಮಾಡಬೇಕು? ಹೆಚ್ಚು ನಿಧಾನವಾಗಿ ಓದ್ಕೋಬೇಕು. ಕೆಲವು ಸಾರಿ ಅಪ್ಲೈಡ್ ಕ್ವಶನ್ಸ್ಗಳು ಬರುವುದರಿಂದ ವಿಚಾರ ಮಾಡಿ ಆನ್ಸರನ್ನು ಹಾಕಬೇಕಾಗುತ್ತೆ. ನೋಡ್ಬೋದು, ಗದ್ಯ ಭಾಗದಲ್ಲಿ ಕೂಡಿ ಹಾಕಿದ್ದು ಎಂಬ ಅರ್ಥವನ್ನು ಕೊಡುವ ಪದ ಯಾವುದು? ಸಂಗ್ರಹಿಸು, ಒಟ್ಟುಗೂಡಿಸಿದ್ದು, ದುಡಿದಿದ್ದು, ಕೆಲಸ ಮಾಡುವಂದಾಗ ಇಲ್ಲಿ ಈ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಒಟ್ಟುಗೂಡಿಸಿದ್ದು ಅಂತ ಆಗುತ್ತದೆ ವಿದ್ಯಾರ್ಥಿಗಳೇ. ಇರುವೆಗಳು ಮಿಡತೆಗಳಿಗೆ ಏಕೆ ಸಹಾಯ ಮಾಡಲಿಲ್ಲ? ಅವು ಜಿಪುಣವಾಗಿದ್ದವು, ಅವು ಕ್ರೂರಿಗಳಾಗಿದ್ದವು, ಅವುಗಳು ಆಹಾರವನ್ನು ಅವುಗಳೇ ಇಟ್ಟುಕೊಳ್ಳಬೇಕೆಂದು ಬಯಸಿದ್ದವು. ಅದೇ ರೀತಿಯಾಗಿ ಮಿಡತೆಗಳಿಗೆ ಒಂದು ಪಾಠ ಕಲಿಸಬೇಕೆಂದು ಅವು ಬಯಸಿದ್ದವು. ಇಲ್ಲಿ ಯಾಕೆಂದರೆ ಅವುಗಳು ಇಲ್ಲಿ ನೀವುಗಳನ್ನು ಕೂಡ ನೋಡಿರ್ತೀರಿ, ಏನು ಅಂದರೆ ಆ ಇರುವೆಗಳು ಏನು ಹೇಳ್ತಾವೆ ಅಂದರೆ, ನೀವು ಏನದು ಹವಾಮಾನ ಉತ್ತಮವಾಗಿದ್ದಾಗ ತಾವು ಇಲ್ಲಿ ಏನು ಎಲ್ಲ ಸಮಯದಲ್ಲಿ ನೃತ್ಯವನ್ನು ಮಾಡಿದ್ರಿ, ಹಾಡುಗಳನ್ನು ಹಾಡಿದ್ರಿ, ಆದ್ದರಿಂದಾಗಿ ನಿಮಗೆ ಇಲ್ಲಿ ಒಂದು ಪಾಠ ಆಗಬೇಕು ಅಂತ ಹೇಳಿ ಅವು ಆಹಾರವನ್ನು ನೀಡಲಿಲ್ಲ ಮತ್ತು ಸಹಾಯ ಕೂಡ ಅವು ಮಾಡಲಿಲ್ಲ. ಸೊ ಇಲ್ಲಿ ಡಿ ಆಪ್ಷನ್ ಆಗ್ತದೆ. ಈ ಕಥೆಯಿಂದ ನಾವು ಯಾವ ಪಾಠ ಕಲಿಯುತ್ತೇವೆ? ನೋಡ್ರಿ, ಇದು ಒಂದು ಅಪ್ಲೈಡ್ ಕ್ವಶನ್ ಆಗ್ತದೆ. ಅಪ್ಲೈಡ್ ಅಂದ್ರೆ ಏನು? ಇದು ಒಂದು ಅನ್ವಯದ ಪ್ರಶ್ನೆ, ನೈಜ ಜೀವನಕ್ಕೆ ಅನ್ವಯಿಸಿಕೊಳ್ಳುವಂತಹ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಸ್ವಲ್ಪ ಆಹಾರವನ್ನು ಒಟ್ಟುಗೂಡಿಸಬೇಕು, ವಿನೋದದಲ್ಲಿರಬೇಕು. ಶ್ರಮದ ದುಡಿತ ಸುಲಭವಲ್ಲ, ಆದರೆ ಅದರ ಪ್ರತಿಫಲ ಸಿಹಿ. ಶ್ರಮ ಮತ್ತು ವಿನೋದ ಎರಡು ಉತ್ತಮ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡ್ರಿ ಅವರು, ನೋಡಿದರೆ ಅಲ್ಲಿ ಶ್ರಮಪಟ್ಟು ಕೆಲಸ ಮಾಡುವುದು ಸುಲಭವಲ್ಲ, ನೆನಪಿಡಿ, ಆದರೆ ಅದರ ಪ್ರತಿಫಲ ಸಿಹಿ ಆಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿದಾಗ ಸಿ ಆಪ್ಷನ್ ಇದೆ ನೋಡಿ, ಇದು ಆನ್ಸರು ಆಗ್ತದೆ. ನೋಡಿ, ಇಂತಹ ಕ್ವಶನ್ಗಳು ನಿಮ್ಮ ನವೋದಯದ ಪ್ರವೇಶ ಪರೀಕ್ಷೆಯಲ್ಲಿ ಬರ್ತಾವೆ. ಆದ್ದರಿಂದ ತಾವುಗಳು ಸ್ವಲ್ಪ ಹೆಚ್ಚು ಗದ್ಯ ಭಾಗಗಳನ್ನು ಓದ್ಕೋಬೇಕು. ಅದೇ ರೀತಿ ಪ್ರಶ್ನೆ ಉತ್ತರಗಳನ್ನು ಹುಡುಕಬೇಕು. ಅದರಿಂದ ತಾವು ಇಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಈ ಬಾರಿ ನವೋದಯದ ಪ್ರವೇಶ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಬಹುದಾಗಿದೆ. ಧನ್ಯವಾದಗಳು.